ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲಾಗಿ ಎಷ್ಟೊತ್ತಿಟ್ರೂ ಅಷ್ಟೇ ಗಟ್ಟಿ ಆಗೋದಿಲ್ಲ. ಈ ರೀತಿ ಶಾವಿಗೆ ಪಾಯಸ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟೂ ಅಷ್ಟೇ, ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲೇ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ ಎಷ್ಟೊತ್ತಿಟ್ರೂ ಅಷ್ಟೇ ಗಟ್ಟಿ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಬಾಣಲೆಗೆ ಆ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕಾಗುತ್ತೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಬೆಚ್ಚಗೆ ಆದಮೇಲೆ ನೋಡಿ, ಆ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಶಾವಿಗೆಯನ್ನು ಸೇರಿಸ್ತಾ ಇದ್ದೀನಿ. ನಾವು ಮಾಮೂಲಿ ಶಾವಿಗೆ ಮಾಡುವಂತಹ ಶಾವಿಗೆಯನ್ನು ಸೇರಿಸ್ತಾ ಇದ್ದೀನಿ. 2 ಕಪ್ ಆಗುವಷ್ಟು. ಇಷ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅವಾಗೆಲ್ಲ ಎಣ್ಣೆ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸಿಂಪಲಾಗಿ ಮಾಡ್ಕೋಬೋದು, ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಎಷ್ಟೊತ್ತಿಟ್ಟರೂ ಅಷ್ಟೇ ಗಟ್ಟಿ ಆಗೋದಿಲ್ಲ. ಶಾವಿಗೆ ಅನ್ನೋದು ಇಲ್ಲಿ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮಿಕ್ಸ್ ಮಾಡ್ಕೊತ ನೋಡಿ, ಆ ರೀತಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಅಷ್ಟೇ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 10ರಿಂದ 12 ಲವಂಗವನ್ನು ಸೇರಿಸ್ತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಘಮ ಅನ್ನೋದು ಚೆನ್ನಾಗಿ ಬರುತ್ತೆ. ಅದರಿಂದ ಲವಂಗವನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ರೀತಿ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ, ಹುರ್ಕೊಳ್ಬೇಕಾಗುತ್ತೆ ಶಾವಿಗೆ ಅನ್ನೋದು. ಈಗ ಇದಕ್ಕೆ ನಾನು ಬಿಸಿನೀರನ್ನು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬಿಸಿನೀರು ಚೆನ್ನಾಗಿ ಕಾಯ್ತಾ ಇರಬೇಕು. ಅಂಥ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನೀರು ನೋಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಹಾಕ್ಕೊಂಡು ಬೇಯುವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ಬಿಸಿನೀರು ಕಾಯ್ತಾ ಇರುತ್ತೆ, ಒಂದು ಸೈಡಲ್ಲಿ ಇಟ್ಕೊಂಡಿರಬೇಕು ಕಾಯೋ ನೀರನ್ನು. ಇಲ್ಲಾಂದರೆ ಒಂದು 2 ಕಪ್ಪು ಶಾವಿಗೆಗೆ 4 ಕಪ್ ಆಗುವಷ್ಟು ನೀರನ್ನು ಹಾಕಿದ್ರೂ ಸರಿಯಾಗುತ್ತೆ. ಇಲ್ಲಾಂದರೆ ಹಾಲೇನಾದರೂ ಜಾಸ್ತಿ ಹಾಕ್ಕೊಳ್ತೀವಂದರೆ ಹಾಲೂ ಹಾಕ್ಕೊಳ್ಬೋದು. ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಸೇರಿಸ್ಕೋಬೋದು. 4 ಕಪ್ಪು ನೀರು ಹಾಕ್ಕೊಂಡು ಮತ್ತೆ ಸಾಲಿಲ್ಲ ಅಂದರೆ ಮತ್ತೆ ಸೇರಿಸ್ಕೋಬೋದು. ಲೋಟದಲ್ಲಿ 1 ಲೋಟ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಲು ಹಾಕಿರೋದ್ರಿಂದ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಹಾಲು ಅನ್ನೋದು ಒಡೆದೋಗ್ಬಿಡುತ್ತೆ. ಗಟ್ಟಿ ಹಾಲು ಕಾಯಿಸಿ ತಣ್ಣಕ್ಕೆ ಆಗಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಶಾವಿಗೆ ಚೆನ್ನಾಗಿ ಕುದಿಬೇಕು. ಬೆಂದ ಮೇಲೇ ಹಾಕ್ಕೊಳ್ಬೇಕಾಗುತ್ತೆ. ಸಕ್ಕರೆ ಮೊದಲೇ ಹಾಕಿಬಿಟ್ರೆ ಬೇಯೋದಿಲ್ಲ, ಶಾವಿಗೆ ಅನ್ನೋದು ನೀಟಾಗಿ ಬರೋದಿಲ್ಲ. ಚೆನ್ನಾಗಿ ಬೆಂದ ಮೇಲೇ ಸಕ್ಕರೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಬೆಂದಿದೆ, ಇವಾಗ ನೀಟಾಗೆಲ್ಲ ಬೆಂದಿದೆ. ಈಗ ಆ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸೇರಿಸ್ಕೋಬೋದು. ನಾನು ಫಸ್ಟು 1 ಕಪ್ಪಷ್ಟು ಸೇರಿಸಿದ್ದೀನಿ, ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಸೇರಿಸಿದ್ದೀನಿ, ಸ್ವೀಟ್ ಸಾಲಲ್ಲ ಅಂತ. ಹಾಗೆ 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಇಲ್ಲಿ ಬೇಕು ಅಂದರೆ ಬಾದಾಮಿ ಪೌಡ್ರ್ ಇದ್ದರೆ ಸೇರಿಸ್ಕೊಂಡ್ರೆ ಆಯಿತು, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಾದಾಮಿ ಪೌಡ್ರ್ ಸೇರಿಸ್ಕೊಂಡ್ರೆ ಸೇಮ್ ಕ್ಯಾಂಟ್ರಿಂಗ್ ಸ್ಟೈಲಲ್ಲೇ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಬಾದಾಮಿ ಪೌಡ್ರ್ ಹಾಕ್ಕೊಂಡು ಇದೇ ಮೆಥಡಲ್ಲೇ ಅವರೂ ಅಷ್ಟೇ ಮಾಡೋದು. ನೀರೇನಾದರೂ ಸಾಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಸೇರಿಸ್ಕೊಂಡು ಸ್ವಲ್ಪ ತೆಳಕೆ ಮಾಡಿಕೊಂಡ್ರೆ ಅದು ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಅನ್ನೋದು ಆಗುತ್ತೆ. ಗಟ್ಟಿ ಅಂದರೆ ಜಾಸ್ತಿ ಗಟ್ಟಿ ಆಗೋಲ್ಲ, ಸ್ವಲ್ಪ ತೆಳಕೆನೇ ಇರಬೇಕು. ಹಾಗೇ ಎಷ್ಟೊತ್ತಿಟ್ರೂ ಅಷ್ಟೇ ನಾವು ಗಟ್ಟಿ ಆಗೋದಿಲ್ಲ, ಅದು ಸಾಫ್ಟಾಗಿ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಬೇಕಾದರೆ ಸ್ವೀಟ್ ನೋಡಿಕೊಂಡು ಸಕ್ಕರೆ ಸಾಲಿಲ್ಲ ಅಂದರೆ ಸೇರಿಸ್ಕೊಳ್ಬೋದು. ನೋಡಿ, ರೆಡಿ ಆಗಿದೆ. ಅಷ್ಟು ಆ ರೀತಿ ಇದ್ದರೆ ಸಾಕಾಗುತ್ತೆ. ಎಷ್ಟೊತ್ತಿಟ್ರೂ ಅಷ್ಟೇ ಗಟ್ಟಿಯಾಗಲ್ಲ. ಆರಿದ್ಮೇಲೆ ಸ್ವಲ್ಪ ಮಂದ ಬರುತ್ತೆ. ಮಂದ ಬಂದ್ರೂ ಸಾಫ್ಟಾಗಿ ಇರುತ್ತೆ, ಜಾಸ್ತಿ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ರೆಡಿ ಆಗಿದೆ ಶಾವಿಗೆ ಪಾಯಸ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.